ಇವತ್ತು ನಮ್ಮ ಯಜಮಾನ್ರು ಚಿಕನ್ ಪೆಪ್ಪರ್ ಡ್ರೈನ ತುಂಬಾನೇ ಚೆನ್ನಾಗಿ ಮಾಡಿದ್ರು ರೀ. ಹೇಗ್ ಮಾಡೋದು ಅಂತ ಹೇಳ್ಕೊಡ್ರಿ. ಚಿಕನ್ ಪೆಪ್ಪರ್ ಡ್ರೈ ಮಾಡೋದು ತುಂಬಾನೇ ಸುಲಭ ಮೇಡಮ್. ಮೊದಲು ಆಯಿಲ್ಗೆ ಈರುಳ್ಳಿ ಹಾಕಬೇಕು. ಈರುಳ್ಳಿ, ಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಹಸಿ ವಾಸನೆ ಹೋಗೋ ತನಕ. ಅದಾದ್ಮೇಲೆ ಚಿಕನ್ ಹಾಕಿ, ಚಿಕನ್ ಹಾಕಾದ್ಮೇಲೆ ಸೊಂಬರ್ ಸೊಪ್ಪು ಮತ್ತೆ ಪುದೀನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದಾದ್ಮೇಲೆ ಪೆಪ್ಪರ್ ಪೌಡರ್ನ ಹಾಕಿ, ಚಿಕನ್ ಚೆನ್ನಾಗಿ ಬೆಂದಾದ್ಮೇಲೆ ಮತ್ತೆ ಪೆಪ್ಪರ್ ಪೌಡರ್ನ ಹಾಕಿ, ಅವಾಗ ಪೆಪ್ಪರ್ ಫ್ಲೇವರು ಚಿಕನ್ಗೆ ತುಂಬಾನೇ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಚಿಕನ್ ಬೆಂದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಪೆಪ್ಪರ್ ಚಿಕನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಚಿಕನ್ ತೊಳ್ಕೊಬೇಕಿದ್ರೆ ಅರಿಶಿನ ಪುಡಿ ಮತ್ತೆ ನಿಂಬೆ ರಸ ಹಾಕಿ ಮ್ಯಾರಿನೇಟ್ ಮಾಡಿರಿ. ಅದಾದ್ಮೇಲೆ ಪೆಪ್ಪರ್ ಡ್ರೈ ಮಾಡೋದಕ್ಕೆ ತಗೊಳ್ಳಿ. ಮೇಡಮ್ ಅವರು ಆಫೀಸಿಂದ ಬರೋ ಅಷ್ಟರಲ್ಲೇ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗಿತ್ತು. ಕಲರ್ ನೋಡೇ ಮೇಡಮ್ ಅವರು 2 ಪೀಸ್ ಹಾಕೋಬಿಡೋದ ಟೇಸ್ಟ್ ಮಾಡೋದಕ್ಕೆ. ಸುಳ್ಳಿನ ಮೇಲೆ ಆಪಾದನೆ ಹೇಗೆ ಮಾಡಲಿ, ನೋಡದೆ ಕಾಲಿಟ್ಟವನು ನಾನೇ. ಬೇರೆಯವರನ್ನು ಕೆಟ್ಟವರೆಂದು ಹೇಗೆ ಆಪಾದನೆ ಮಾಡಲಿ, ತಿಳಿಯದೆ ಅವರನ್ನು ನಂಬಿದ್ದು ನಾನೇ.